ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ವ್ಲಾಗ್ಸ್. ಈ ಬೇಸಿಗೆ ಬಿಸಿಲಿಗೆ ಈ ಕೂಲಾದ ಐಸ್ ಕ್ರೀಮ್ ತಿಂತಾ ಇದ್ದರೆ ಹಾಗೆ ತಿಂತಾನೇ ಇರೋಣ ಅನಿಸುತ್ತೆ. ಈ ಕೆಲವು ಇಂಗ್ರೀಡಿಯೆಂಟ್ ಮನೆಯಲ್ಲಿ ಸಿಗುವಂತಹ ಕೇವಲ ಕೆಲವು ಪದಾರ್ಥಗಳಿಂದ ಈ ಐಸ್ ಕ್ರೀಮ್ನ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಸಹ ಕೊಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ ನನ್ನ ಸಪೋರ್ಟ್ ಮಾಡಿ. ಹಾಗಾದರೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ನಾನು ಇಲ್ಲಿ ದಪ್ಪ ತಳದ ಒಂದು ಬಾಣಲೆನ ಇಟ್ಕೊಂಡು 1 ಲೀಟ್ರಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಫುಲ್ ಫ್ಯಾಟ್ ಮಿಲ್ಕ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಐಸ್ ಕ್ರೀಮ್ಗೆ. ಹಾಗೆ ಅದನ್ನು ಕಾಯೋಕ್ಕಿಟ್ಟು ಇಲ್ಲಿ ಸೈಡಿಗೆ ನಾನು ಒಂದು 10ರಿಂದ 20 ಬಾದಾಮಿನ ಹಾಗೆ ಒಂದು 10 ಗೋಡಂಬಿನ ಓವರ್ ನೈಟೇ ನೆನೆಸಿಟ್ಕೊಂಡಿದ್ದೆ ನಾನು. ಅದನ್ನೆಲ್ಲ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಬಂದ್ಬೇಡ ಚೆನ್ನಾಗಿ. ನೋಡಿ ಹಾಲು ಕುದಿ ಬರ್ತಾ ಇದೆ. ಇವಾಗ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬೇಡ. ನೋಡಿ ನಾನಿಲ್ಲಿ ನುಣ್ಣಗೆ ರುಬ್ಕೊಂಬಂದ್ಬಿಟ್ಟಿದ್ದೀನಿ ಆ ಗೋಡಂಬಿ ಬಾದಾಮಿನ. ನೋಡಿ ಹಾಲು ಕುದಿ ಬರ್ತಾ ಇದೆ. ಇದು ಒಂದು 1 ಲೀಟ್ರ್ ಹಾಲು, ಅರ್ಧ ಲೀಟ್ರ್ ಹಾಲು ಆಗೋವರೆಗೂ ಇದು ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ತಿಕ್ಕಾಗಬೇಕು ಈ ಹಾಲೆಲ್ಲ ಬೆಂದು. ನೋಡಿ ಸೈಡ್ಸ್ ಎಲ್ಲ ತಕ್ಕೊಂಬಿಡ್ಬೇಕು. ಈ ಥರ ತಕ್ಕೊಂಡ್ಮೇಲೆ ನೋಡಿ ನಾನಿಲ್ಲಿ ಸೈಡ್ಗೆ ಇದು ಕಸ್ಟರ್ಡ್ ಪೌಡರ್ ಇರುತ್ತಲ್ಲ, ಆ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಆಮೇಲೆ ಒಂದು ಸ್ವಲ್ಪ ಹಾಲನ್ನ ಹಾಕ್ಕೊಂಬಿಡಿ. ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ನೋಡಿ ಹಾಲು ಎಷ್ಟೊಂದು ಬೆಂದೋಗಿದೆ. ಫುಲ್ಲು ಅರ್ಧ ಆಗೋಗಿದೆ. 1 ಲೀಟ್ರ್ ಹಾಲು ಅರ್ಧ ಲೀಟ್ರ್ ಹಾಲಾಗೋಗಿದೆ. ಇವಾಗ ನಾನು ಗೋಡಂಬಿ ಬಾದಾಮಿ ನಾನೇನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಹಾಕ್ಕೊಳ್ಳಿ ಚೆನ್ನಾಗಿ. ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಇದನ್ನು ಹಾಕ್ಕೊಂಡ ಮೇಲೆ ಹಾಲು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಹಾಕ್ಕೊಂಡ್ಮೇಲೆ. ಈಗ ನಾನು ಕಲಸಿಟ್ಕೊಂಡಿರೋ ಕಸ್ಟರ್ಡ್ ಪೌಡರ್ ಸಮೇತ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗಬೇಡಿ. ಇದು ಹಾಕ್ಕೊಂಡ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಲು. ನೋಡಿ ಈ ಥರ ಕೈ ಬಿಡದಲೇ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹತ್ತೋ ಚಾನ್ಸ್ ಇರುತ್ತೆ. ಹಾಗಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದರೆ ಒಂದು 2ರಿಂದ 3 ನಿಮಿಷ ಆದರೆ ಸಾಕಾಗುತ್ತೆ. ಜಾಸ್ತಿ ಬೇಯಿಸ್ಕೋಬೇಡಿ. ನೋಡಿ ಈಗ ಆಗಿದೆ. ಇದನ್ನು ಆಫ್ ಮಾಡ್ಕೊಂಬಿಟ್ಟು ಇದನ್ನು ತಣ್ಣಗಾಕಿ ಬಿಟ್ಬಿಡಿ. ನೋಡಿ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ. ನೋಡಿ ಎಷ್ಟು ನೀವು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಇದೆ ಅಂತ ಇದು. ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ರುಬ್ಕೋಬೇಕು. ಹಾಗಾಗಿ ನೋಡಿ 1 ಕಪ್ನಷ್ಟು ನಾನು ಸಕ್ಕರೆ ತೊಗೊಂಡು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನೋಡಿ ನಾನು ಫ್ಲೇವರ್ಗೋಸ್ಕರ ಏಲಕ್ಕಿನ ಒಂದು 3 ಏಲಕ್ಕಿನ ಇದ್ರ ಜೊತೆಗೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ರುಬ್ಕೊಂಬಂದೆ. ನೋಡಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಇದು ನೊರೆ ಬರಬೇಕು ಮೇಲೆ. ನಾನಿವಾಗ ಒಂದು ಬಾಕ್ಸಿಗೆ ಹಾಕ್ತಾಯಿದ್ದೀನಿ, ಒಂದು ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕ್ಕೊಂಬಿಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಒಂದು ಗ್ಲಾಸ್ ಕೂಡ, ಟೀ ಕುಡಿಯೋ ಗ್ಲಾಸು ಇಲ್ಲ ಕಾಫಿ ಕುಡಿಯೋ ಗ್ಲಾಸಿಗೂ ನೀವು ಹಾಕ್ಕೋಬೋದು. ಆಮೇಲೆ ಇದ್ರ ಮೇಲೆ ಮುಚ್ಚಳ ಮುಚ್ಚಿ ಇದನ್ನು ಫ್ರೀಝರಲ್ಲಿ ಒಂದು 7ರಿಂದ 8 ಗಂಟೆ ಫ್ರೀಝಾಗಿ ಬಿಟ್ಬಿಡಿ ಇದನ್ನು. ನೋಡಿ ಇವಾಗ ಆಗಿದೆ. ನಾನು ಫ್ರೀಝ್ ಆಗಿರೋದು ಇವಾಗ ಫ್ರೀಝ್ ಆಗಿದೆ. ಐಸ್ ಕ್ರೀಮ್ ರೆಡಿ ಇದೆ. ನೋಡಿ ನಾನೀಗ ಓಪನ್ ಮಾಡಿ ತೋರಿಸ್ಬಿಡ್ತಾ ಇದ್ದೀನಿ ನಿಮಗೆ. ನೋಡಿ ಓಪನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾನಿವಾಗ ತೋರಿಸ್ತಿದ್ದೀನಿ.
ನಾನಿಲ್ಲಿ ಒಂದು ಪ್ಲೇಟ್ಗೆ ಮಗ್ಚ್ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದುಬಿಡ್ತು. ಅದು ಏಲಕ್ಕಿ ಮೇಲಿರೋದು ಏನೂ ಅಲ್ಲ. ನೋಡಿ, ನಿಮಗೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ನ ಅದ್ರ ಮೇಲೆ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಕೇಕು ಅಂತ ನಿಮಗೆ ಗೊತ್ತಾಗ್ತಿದೆ. ಇದೇ ರೀತಿಯಾದ ರೆಸಿಪೀಸ್ಗಳು ನನ್ನ ಚಾನಲಲ್ಲಿ ಇನ್ನೂ ಬೇಕಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಕೊಡಿ. ಬಾಯ್.